ಗಾಯ್ಸ್ ಹಾಯ್. ಸೊ ಗಿರೀಶ್ ಅಣ್ಣ ಶುಭಂ ಭಾಯ್ ಇದ್ದಾರೆ. ಇವಾಗ RCB ವರ್ಸಸ್ KKR ಮ್ಯಾಚ್ ಇದೆ ಅಲ್ವಾ, ಅದು ಪ್ರೀ ಏನಂತಾರೆ ಅದಕ್ಕೆ ಏನಂತಾರೆ ಪ್ರೀ ರಿವ್ಯೂ ಕೊಡ್ತಾ ಇದ್ವಿ. ಸೊ ಕೇಳೋಣ ನಮ್ಮ ಕ್ರಿಕೆಟರ್ ಎಕ್ಸ್ಪರ್ಟ್ಸ್ ಗಿರೀಶ್ ಅಣ್ಣ ಕೇಳ್ತೀವಿ. RCB KKR ಡಿಬೇಟ್ ನಡೀತಾ ಇದೆ. ಸೊ ನಿಮ್ದು ಯಾವುದು? KKR. ನಿಮ್ದು RCB. ಸೊ ನೋಡ್ತಾರೆ ಚೆನ್ನಾಗಿ. ಸೊ ಹೇಳಿ ಏನಾಗುತ್ತೆ ಗೊತ್ತೇನು, ರಿಸಲ್ಟ್ ಏನಿರುತ್ತೆ ಇವತ್ತು? ನೋಡಿ ಮ್ಯಾಚ್ ಇವತ್ತು ಕಲ್ಕತ್ತಾದಲ್ಲಿ ಎಡನ್ ಗಾರ್ಡನ್ ತುಂಬಾನೇ ಮಳೆ ಬರ್ತಾ ಇದೆ. 90% ಮಳೆ ಪ್ರಿಡಿಕ್ಷನ್ ಇದೆ. ಸೊ ಅದಕ್ಕೋಸ್ಕರ ಮ್ಯಾಚ್ ಆಗ್ಬೋದು, ಆಗದೆ ಇರಬಹುದು, ಹೇಳಕ್ ಬರಲ್ಲ. ಆದ್ರೂ ಕೂಡ ಬರೀ 20 ಅವರ್ಸ್ ಮ್ಯಾಚ್ ಅಂತೂ ಆಗಲ್ಲ. 10 ಅವರ್ಸ್ ಇಲ್ಲ 15 ಅವರ್ಸ್ ಮ್ಯಾಚ್ ಅಂತ ಕರ್ಕೊಂಡ್ ಬರ್ತಾ ಇದ್ದೀವಿ. ಸೊ ಅದಕ್ಕೆ ಇವಾಗ ಫೇವರ್ಸ್ ಅಲ್ಲಿ ಇರೋದು RCB ಟೀಮ್ ಅಂತ ನನ್ನ ಇಚ್ಛೆ. 10 ಅವರ್ಸ್ ಆದ್ರೆ KKR ಫೇವರೇಟ್ ಇಲ್ಲ. ಇವಾಗ ನೋಡಿ ನಮ್ಮ ಹತ್ರ RCB ನಲ್ಲಿ ಬೌಲಿಂಗ್ ಚೆನ್ನಾಗಿದೆ. ಭುವನೇಶ್ವರ್ ಕುಮಾರ್ ಅವರು ಇದ್ದಾರೆ, ಹೌದು, ಮತ್ತೆ ಹೆಸಲ್ ಇದ್ದಾರೆ. ಯಾರು ಹಿಟ್ಟರ್ಸ್ ಇದ್ದಾರೆ ಒಪ್ಕೋತೀನಿ. ರಸಲ್ ಇದ್ದಾನೆ, ಮತ್ತೆ ಯಾರಿದ್ದಾರೆ? ರಿಂಕು ಇದ್ದಾರೆ. ಓಕೆ, ಫಿನಿಶರ್ 10 ಓವರ್ ಇದ್ದಾಗ ಅವರ ಮೇಲೆ ಬರ್ತಾರೆ. ಹೌದು ಹೌದು. ನಮ್ಮ ಹತ್ರ ಲಿವಿಂಗ್ಸ್ಟನ್ ಇದ್ದಾನೆ. ಲಿವಿಂಗ್ಸ್ಟನ್ ವರುಣ್ ಚಕ್ರವರ್ತಿ ಮಾತಾಡ್ತಾನೆ. ನಮ್ಮ ಹತ್ರ ಇದ್ದಾನೆ ಶಿವ ಶರ್ಮಾ, ಭುವನೇಶ್ವರ್ ಕುಮಾರ್. ನೋಡಿ ಕೊಹ್ಲಿ ಅವರು ತುಂಬಾ ಫಾರ್ಮ್ ಅಲ್ಲಿ ಇದ್ದಾರೆ. ಹೌದು, ಚಾಂಪಿಯನ್ಸ್ ಟ್ರೋಫಿ ಇದ್ದಾರೆ. ಬಟ್ 10 ಅವರ್ಸ್ ಇದ್ದಾಗ ಕೊಹ್ಲಿ ಅವರು ಓಪನರ್ ಬರ್ತಾರೆ. ಹೌದು, 1 ಅವರ್ ಮ್ಯಾಚ್ ಇರ್ಲಿ ಕೊಹ್ಲಿ ಬರೋದು ಓಪನರ್, ಓಪನಿಂಗ್ ಅಲ್ಲಿ ಬರ್ತಾರೆ. ಹೌದು, ಕೊಹ್ಲಿ ಅಂಡ್ ಸಾಲ್ಟ್. ಸ್ವಲ್ಪ ಏನಂತ ಹೇಳ್ಬೇಕಂತಂದ್ರೆ ಸಾಲ್ಟ್ ಅವರು ತುಂಬಾನೇ ಫಾಸ್ಟ್ ಆಗಿ ಆಡ್ಬೇಕಾಗುತ್ತೆ. ಹೌದು, ಕೊಹ್ಲಿ ಅವರು ಅವ್ರ ಸ್ಟ್ರೈಕ್ ರೇಟ್ ಮಿನಿಮಮ್ ಏನಿಲ್ಲ ಅಂದ್ರೆ 150 ಮ್ಯಾಗ್ ಇರಬೇಕು. ಹೌದು, 150 ಮ್ಯಾಗ್ ಇದ್ರೂ ತುಂಬಾ ಫಾಸ್ಟ್ ಆಗಿ ಆಡಬೇಕಾಗುತ್ತೆ. 160 170 ಸ್ಟ್ರೈಕ್ ರೇಟ್. ಸೊ ನಾ ಏನ್ RCB ಗೆ ಹೆಲ್ಪ್ ಆಗಿ ವಿನ್ ಆಗಕ್ಕೆ ಚಾನ್ಸಸ್. ವಿನ್ ಹೇಗಾಗುತ್ತೆ ಅನ್ನತ್ತೆ ನೀವು RCB? ಓಕೆ, ನೀವು ಹೇಗೆ ಅಂತಿದ್ದೀರಾ? ಹತ್ರ ಬ್ಯಾಟಿಂಗ್ ಚೆನ್ನಾಗಿದೆ. ನಮ್ಮ ಹತ್ರ ಸೆಕೆಂಡ್ ಬ್ಯಾಟಿಂಗ್ KKR ಬಂದ್ರೆ KKR ಗೆ ಗೆಲ್ಲುತ್ತೆ. ಹೌದು ಹೌದು, ಅದಂತೂ ಇದೆ. ಸೆಕೆಂಡ್ ಬ್ಯಾಟಿಂಗ್ ಬಂದ್ರೆ ಇವಾಗ ನೋಡಿ, ಫಸ್ಟ್ ಬ್ಯಾಟಿಂಗ್ ಬಂದ್ರೆ ಕೊಹ್ಲಿ ನೀವು ಮಾತಾಡ್ಬೇಕು. ಕೊಹ್ಲಿ ಅವರು ಇವಾಗ ನೋಡಿ ಕೊಹ್ಲಿ ಅಂತೂ 50+ ಸ್ಕೋರ್ ಮಾಡುತ್ತಾರೆ. ಮತ್ತೆ ಸಾಲ್ಟ್ ಅವರು ಬಂದ್ಬಿಟ್ಟು 10 to 15 ರನ್ಸ್. ಅಲ್ಲಿ ಮೇನ್ ಏನಂತಂದ್ರೆ ಹೇಳ್ಬೇಕಂದ್ರೆ ಕೊಹ್ಲಿ ಮತ್ತೆ ರಜತ್ ಪಟಿದಾರ್ ಅವರ ಕೈಯಲ್ಲಿ ಮೇನ್ ಇದೆ. ಅವರು ಸ್ಟ್ರೈಕ್ ರೇಟು ಹೈ ಆಗಿ ಇಟ್ಕೊಂಡು ನಡಿಬೇಕು. ಯಾಕಂದ್ರೆ ಅವ್ರು ನೋಡಿ T20 ಇಂಡಿಯನ್ ಬ್ಯಾಟ್ಸ್ಮನ್ಸು ಅವರು ಕೂಡ ತುಂಬಾನೇ ಫಾಸ್ಟ್ ಆಗಿ ಆಡ್ತಾ ಇದ್ದಾರೆ. ಸೊ ಅದಕ್ಕಾಗಿ ಈಗ ನೋಡಿದ್ರೆ ವಿರಾಟ್ ಕೊಹ್ಲಿದು ಮತ್ತೆ ರಜತ್ ಪಟಿದಾರ್ ಅವ್ರ ಸ್ಟ್ರೈಕ್ ರೇಟ್ ಸ್ವಲ್ಪ ಕಡಿಮೆ ಇದೆ. ಸೊ ಅವರು ಸ್ವಲ್ಪ ಸ್ಟ್ರೈಕ್ ರೇಟ್ ಕಡಿಮೆ ಇದೆ. ಇಲ್ಲ 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 ಇಲ್ಲ, ನೋಡಿದ್ರೆ ಲಾಸ್ಟ್ ಮ್ಯಾಚ್ ಲಾಸ್ಟ್ ಇಯರ್ 170 180 ಸ್ಟ್ರೈಕ್ ರೇಟ್ ಇಂದ ಆಡಿದ್ರೆ ಮತ್ತೆ ಮುಂದೆ ಬರೋದು ಲಿವಿಂಗ್ಸ್ಟನ್ ಮತ್ತು ಟೀಮ್ ರೇವ್ಡ್ ಅವರಿಬ್ಬರು ಕೂಡ ನೀವು ಹೇಳಿ KKR ಹೇಳಿ, ನೀವು RCB ಹೇಳಿ. ನೋಡಿ ಫಿಲಿಪ್ ಸಾಲ್ಟ್ ಓಕೆ, ಫಿಲಿಪ್ ಸಾಲ್ಟ್ ಮತ್ತೆ ವಿರಾಟ್ ಕೊಹ್ಲಿ ಮತ್ತೆ ವಂಡರ್ ಮತ್ತು ರಜತ್ ಪಟಿದಾರ್ ಮತ್ತೆ ಜಿತೇಶ್ ಶರ್ಮಾ, ಓಕೆ, ಲಿವಿಂಗ್ಸ್ಟನ್, ಟೀಮ್ ಡೇವಿಡ್, ಕೃಣಾಲ್ ಪಾಂಡ್ಯ ಮತ್ತೆ ಸ್ವಪ್ನಿಲ್ ಸಿಂಗ್, ಮತ್ತೆ ಭುವನೇಶ್ವರ್ ಕುಮಾರ್, ಮತ್ತೆ ಹೆಸಲ್ವುಡ್, ಮತ್ತೆ ಯಶ್ ದಯಾಲ್. ಸೊ ಇಂಪ್ಯಾಕ್ಟ್ ಪ್ಲೇಯರ್ ಯಾರು? ಇಂಪ್ಯಾಕ್ಟ್ ಪ್ಲೇಯರ್ ಬಂದ್ಬಿಟ್ಟು ಹೇಳಿದ್ರೆ ರಸಿಕ್ ಸಲ್ಮಾನ್ ಅಂತ ಇದ್ದಾರಲ್ವಾ, ಅವರು ಕೂಡ ಬರ್ಬೋದು. ಮತ್ತೆ ಬಂದ್ರೆ ಇನ್ನೊಬ್ರು ಯಾರ ಪ್ಲೇಸ್ ಅಲ್ಲಿ ಬ್ಯಾಟಿಂಗ್ ಅಲ್ಲಿ ಬಂದ್ರೆ ಪಡಿಕಲ್ ಅವರು ಬರ್ಬೋದು. ಯಾರ ಪ್ಲೇಸ್ ಅಲ್ಲಿ? ಓಕೆ, ಪಡಿಕಲ್ ಬಂದ್ರೆ ಎಲ್ಲ ಅಂತ ಆಡಿಸ್ತೀರ? ಪಡಿಕಲ್ ನೋಡಿ, ಪಡಿಕಲ್ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್. ಎಲ್ಲ ಅಂತ ಆಡಿಸ್ತೀರ ನೀವು? ಪಡಿಕಲ್ ಇವಾಗ ಹಾರ್ಡ್ ಹಿಟ್ಟರ್ ಹೋದ್ರೆ ಅವರು, ನೀವು ಹೇಳಿದ್ರಲ್ಲ ನಿನ್ನೆ ಅವ್ರ ಹೆಸರೇನು, ಇಲ್ಲ 56 ಹೊಡೆದಿದ್ದಾರೆ ಅಂತ ಹೇಳಿದ್ರಲ್ಲ, ಅದು ಯಾವುದು? ಸುಚಿತ್. ಅವರು ಕೂಡ ತುಂಬಾನೇ ಚೆನ್ನಾಗಿ ಆಡ್ತಾರೆ. ಅವರು ಬರ್ಬೋದು. ಫಸ್ಟ್ ಬ್ಯಾಟಿಂಗ್ ಅಲ್ಲಿ ಬಂದ್ರೆ ಅವರು ಬರ್ಬೋದು. ಇಲ್ಲ ಸ್ಕೋರ್ ಚೆನ್ನಾಗಾದ್ರೆ ಬೌಲಿಂಗ್ ಅಲ್ಲಿ ಇವ್ರು ಬರ್ಬೋದು. ಕರ್ನಾಟಕ ಪ್ಲೇಯರ್ ಆಡ್ಬೋದು ಅಲ್ಲ? ಮನೋಜ್ ಇನ್ನೂ ಇದೆ. ಅವರು ರಾಯಚೂರು ಅವರು. KKR ಪ್ಲೇಯಿಂಗ್ 11 ಹೇಳ್ಬೇಕು. ಹೌದು, KKR ಫಸ್ಟ್ ಇವರು ಸುನಿಲ್ ನಾರಾಯಣ್ ಮತ್ತೆ ಡಿಕಾಕ್ ಓಪನಿಂಗ್ ಮಾಡ್ಬೋದು. ಡಿಕಾಕ್ ಇಲ್ಲ ಅಂದ್ರೆ ಅವ್ರು ಯಾರು ಅಫ್ಘಾನ್ ವಿಕೆಟ್ ಕೀಪರ್. ಓಕೆ, ಚೆನ್ನಾಗಿದ್ದಾನೆ ಅವನು. ಯಾರು ಹೆಸರು ನೆನಪಿದೆ? ಲೇಕ್ ಆಫ್ ನೇಮ್ ಯಾರು? ಗುಲ್ಬ್. ಆ
ಇದೆಲ್ಲ ಗುಲ್ಬುದ್ದೀನ್ ಇಲ್ಲ 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 ಗುರ್ಬಾಸ್ 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 ಅವರು. ಗುರ್ಬಾಸ್ ಅವರು. ನೋಡಿ ನೀವು KKR ಅಂತ ಇದ್ದೀರಾ. ಹೌದು KKR ಅಲ್ಲಿ ಡಿಪೆಂಡ್ ಮಾಡ್ತೀರಾ ಅವ್ನು ಓಪನಿಂಗ್ ಗೊತ್ತಿಲ್ವಾ ನಿಮ್ಗೆ ಏನ್ ಮೋಸ್ಟ್ಲಿ ಗೊತ್ತಿಲ್ಲ. ನಮ್ಮ ಕಡೆ ಡಿಕಾಕ್ ಆಡ್ಬೋದು. ಓಕೆ ಡಿಕಾಕ್ ಆಡ್ಬೋದು. ಪಿಕಾಕ್ ತುಂಬಾನೇ ಚೆನ್ನಾಗಿ ಆಡ್ತಾರೆ. ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಇದೆ. ಆಗಿರೋದು. ಹೌದು. ಒನ್ ಡೌನ್ ಕ್ಯಾಪ್ಟನ್ ರಹಾನೆ ಅವರು ಬರ್ತಾರೆ. ತುಂಬಾ ಹಾಟ್ ಫಾರ್ಮ್ ಅಲ್ಲಿ ಅವರು ಸೈಯದ್ ಮುಸ್ತಫ್ ಅಲಿ ಟ್ರೋಫಿಯಲ್ಲಿ ಹೈಯೆಸ್ಟ್ ಸ್ಕೋರ್ ಚೆನ್ನಾಗಿ ಆಗಿದ್ದಾರೆ. ಹಾಗಾಗಿ ಮತ್ತೆ ಟೂ ಡೌನ್ ವೆಂಕಟೇಶ್ ಅಯ್ಯರ್ ಅವರು ಬರ್ಬೋದು. ಏನಕ್ಕೆ ಒನ್ ಡೌನ್ ವೆಂಕಟೇಶ್ ಅಯ್ಯರ್ ಬರೋಲ್ಲ ಅವರು ವೆಂಕಟೇಶ್ ಅಯ್ಯರ್ ಒನ್ ಡೌನ್ ಬಂದ್ರೆ ರಹಾನೆದ್ ಇಂಪ್ಯಾಕ್ಟ್ ಕಮ್ಮಿ ಆಗುತ್ತೆ. ಕೆಳಗೆ ಬಂದ್ರೆ ಏನಂತ ಸೊ ಕ್ಯಾಪ್ಟನ್ ಅಲ್ವಾ ಸೊ ತುಂಬಾ ಚೆನ್ನಾಗಿ ನೋಡ್ಕೊಂಡು ಆಡ್ಕೊಂಡು ಹೋಗ್ಬೇಕು ಫೋರ್ತ್ ಬಂದು ಇಲ್ಲ ಅಂಬೋದೇನೋ. ಸೊ ವೆಂಕಟೇಶ್ ಅವರು ಲಾಸ್ಟ್ ಇಯರ್ ಭಾರಿ ಹೋಗಿ ಚೆನ್ನಾಗಿ ಹೋಗಿದೆ ಸೀಸನ್ ಮಸ್ತ್ ಹೋಗ್ಯಾವ. ರಹಾನೆ ಅವ್ರ ಮೇಲಿದ್ರೆ ಸ್ವಲ್ಪ ಬ್ಯಾಲೆನ್ಸ್ ಕೊಡ್ಬೋದು. ಸ್ವಲ್ಪ ಏನಕ್ಕೆ ಸ್ಟ್ರೈಕ್ ರೇಟ್ ಕಡಿಮೆ ಮಾಡ್ಬೇಕಾ? ಕಡಿಮೆ ಅಂತಲ್ಲ, ಒಂದ್ ಕಡೆಯಿಂದ ಏನಂತಾರ ಬ್ಯಾಲೆನ್ಸ್ ಸ್ವಲ್ಪ ಸ್ಲೋ ಆಗಿ ಆಡ್ಬೋದು. ನೋಡ್ರಿ ಅದೇ ಏನಕ್ಕೆ ಸ್ಲೋ ಆಂಕರ್ ಆಡ್ಬೇಕು? ಆಂಕರ್ ಸೊ ಏನಕ್ಕೆ ಸ್ಲೋ ಆಡ್ಬೇಕು? ಇಲ್ಲ ಸ್ಲೋ ಆಡೋದಂತಿಲ್ಲ. ಇವಾಗ ನೋಡಿ ಈಗ ಕೆಳಗಡೆ ನಾಣ್ಯದ ಸ್ಟ್ರೈಕ್ ರೇಟು 20 ಅವ್ರ CSK ಅಲ್ಲಿ 23 ಇದ್ದಾಗ ಅವ್ರ ಸ್ಟ್ರೈಕ್ ರೇಟ್ ಬಂದ್ಬಿಟ್ಟು 170 180 ಆಗಿದೆ. ಒಂದೊಂದ್ಸಲಿ 200 ಪ್ಲಸ್ ಸ್ಟ್ರೈಕ್ ರೇಟ್ ಚೆನ್ನೈಲಿ ಇದ್ದಾಗ ಚೆನ್ನಾಗಿ ಆಡಿದ್ದಾನೆ. ಸೊ ಇವಾಗ ನೋಡಿ ಓಪನಿಂಗ್ ಅಂತೂ ಕಂಪಲ್ಸರಿ ದಿಕ್ಕೋಕು ಮತ್ತು ಸುನಿಲ್ ನಾರಾಯಣ್ ಆಡ್ಲೇಬೇಕು, ಆಡ್ಲೇಬೇಕು. ಅದು ಫಿಕ್ಸ್ ಆಗಿದೆ. ಒನ್ ಡೌನ್ ಅಂತೂ ಅಜಿಂಕ್ಯ ರಹಾನೆ ಆಡ್ತಾರೆ. ಅವ್ರು ಅದಕ್ಕೋಸ್ಕರನೇ 2 ಡೌನ್ ಅಂತ ಹೇಳ್ತಾ ಇದ್ದಾರೆ. ಓಕೆ. ಮೇಲೆ ಕೆಳಗೆ ಹಾ ಆದ್ಮೇಲೆ ರಿಂಕು ಅವ್ರ ರಸಲ್ 3 ಡೌನ್ ಯಾರಿಗಾದ್ರೂ ಹಾಕೊಳ್ಳಿ. ಏನಾದ್ರೂ ಇವ್ರು ಮೇಲಿದ್ರೆ ಚೆನ್ನಾಗಿ ಆಡಿದ್ರೆ ಡೈರೆಕ್ಟ್ ರಸಲ್ಲೇ ಬರ್ತಾರೆ. ಅವರಾದ್ರೆ ರಿಂಕು ರಮನ್ದೀಪ್ ರಮನ್ದೀಪ್ ಮುಂಬೈದಿಂದ ಹೋಗಿದ್ದಾರೆ. ರಮನ್ದೀಪ್ ಅವರು ಚೆನ್ನಾಗಿ ಆಡ್ತಾರೆ. ಆದ್ಮೇಲೆ ಬೌಲರ್ಸ್ ಹರ್ಷಿತ್ ರಾಣಾ ಹರ್ಷಿತ್ ರಾಣಾ. ಫೋರ್ ಡೌನ್ ನಲ್ಲಿ ಹರ್ಷಿತ್ ರಾಣಾ ಕಳಿಸ್ತೀರಾ? 4 ಡೌನ್ ಇಲ್ಲ, ಇವಾಗ 7 ಡೌನ್ 7 8 ಹರ್ಷಿತ್ ರಾಣಾ ಇರ್ತಾರೆ. ಹರ್ಷಿತ್ ರಾಣಾ ವೈಭವ್ ಅವರೊಬ್ರು ಆಡ್ತಾರೆ. ಇನ್ನೊಬ್ರು ಇವ್ರು ಏನಂತಾರ ಔಟ್ಸೈಡ್ ಬೌಲರ್ ಸ್ಪಿನ್ ಜಾನ್ಸರ್ ಸ್ಪಿನ್ ಅವನು ಇಲ್ಲೋದ್ರೆ ನಾರ್ಜೆ ಅವರಿಬ್ಬರಲ್ಲಿ ಸೌತ್ ಆಫ್ರಿಕಾದಲ್ವಾ? ಯಾರಾದ್ರೂ ಸ್ಪಿನ್ನರ್ ಇಂಪ್ಯಾಕ್ಟ್ ಕ್ಲಿಯರ್ ಆಗಿ ಬರ್ಬೋದು. ಹೌದು ಹೌದು. ಸೊ ಏನಂತಿದ್ರೆ ವರುಣ್ ಚಕ್ರವರ್ತಿ ಮಿಸ್ ಆಗಿದೆ. ಸೊ ಇಂಪ್ಯಾಕ್ಟ್ ಪ್ಲೇಯರ್ ಯಾರು? ಇಂಪ್ಯಾಕ್ಟ್ ಪ್ಲೇಯರ್ ಬಹಳಷ್ಟು ಜನ ಇದ್ದಾರೆ. ಇಂಪ್ಯಾಕ್ಟ್ ಯಾರು? ರಘುವೀರ್ ಒಬ್ಬ ಪ್ಲೇಯರ್ ಇದ್ದಾನೆ. ಹೌದು ಲಾಸ್ಟ್ ಇಯರ್ ಚೆನ್ನಾಗಿ ಆಡಿದ್ದಾನೆ. ಅವನಿಗೆ ಫೋರ್ ಡೌನ್ ಕಳಿಸ್ಬೋದು. ರಘುವಂಶಿ ಚೆನ್ನಾಗಿ ಆಡಿದ್ದಾನೆ. ಅವನಿಗೆ ಓಪನರ್ ಕಳಿಸ್ಬೋದು. ಅವನಿಗೆ 3.2 ತಗೊಂಡಿದ್ದಾರೆ. ಇವಾಗ ನೋಡಿ ನನ್ನ ಪ್ರಕಾರ ನೋಡಿದ್ರೆ ಇವಾಗ ನೋಡಿ ಯಾರು ಬರ್ಬೇಕಂತಂದ್ರೆ ಬೌಲರ್ ಅಲ್ಲಿ ಬರ್ಬೋದು ಅನಿಸ್ತದೆ. ಬೌಲರ್ ಅಲ್ಲಿ ಅಂದ್ರೆ ಬಾಲಿಂಗ್ ಇದ್ದ ಯಾರಾದ್ರೂ ಇಲ್ಲ ಅಂತಂದ್ರೆ ಮನೀಶ್ ಪಾಂಡೆನೂ ಬರ್ಬೋದು. ಮನೀಶ್ ಪಾಂಡೆ ಸಖತ್ ಆಡ್ತಾನೆ. ಹೌದು ಒನ್ ಟೈಮ್ ಫೇವರೇಟ್ ಇತ್ತು. ಲಾಸ್ಟ್ ಸೀಸನ್ ಅಲ್ಲಿ ರಘುವೀರ್ ಅವರೇ ಇಂಪ್ಯಾಕ್ಟ್ ರಘುವಂಶಿ ಅವರೇ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಚಕ್ರವರ್ತಿ ಪ್ಲೇಸ್ ಅಲ್ಲಿ. ಹೌದು. ಸೊ ಅದೇ ಕಂಟಿನ್ಯೂ ಆಗ್ಬೋದು ನೀವು ಅಂತಿದ್ರ? ಹೌದು ಆಗ್ಬೋದು. ಚೆನ್ನಾಗಿದೆ. ಏನಕ್ಕೆ ಇಷ್ಟೊಂದು ಸುಸ್ತಾಗಿದ್ದೀರಾ? RCB ಅವರು ಇವಾಗ ಒಪ್ಕೊಂಡಿದ್ದಾರೆ. ಹೌದಾ? ಇಲ್ಲ KKR ಪ್ಲೇಯಿಂಗ್ 11 ನೋಡಿ ಅವರು 70% RCB ವಿನ್, 30% KKR ವಿನ್. 100% RCB ವಿನ್. KKR 80%, RCB 20%. ಗೈಸ್ ನೀವು ಏನು ಹೇಳ್ತೀರಾ ಕಮೆಂಟ್ ಮಾಡಿ. ಸೊ ಯಾರಾದ್ರೂ ಒಂದು ಲಾಸ್ಟ್ ವಿಡಿಯೋ ಅಲ್ಲಿ ಒಬ್ಬ ಕಮೆಂಟ್ ಮಾಡಿದ್ರು. ಸೊ ಅದಕ್ಕಾಗಿ ಇದು ವಿಡಿಯೋ ಮಾಡಿದೀವಿ. ಯಾರೋ ಗಿರೀಶ್ ಕೋರೆ ಅಂತ. ಸೊ 4 ಕಮೆಂಟ್ ಮಾಡಿದ್ರು ನಮ್ಮ ಫಸ್ಟ್ ವಿಡಿಯೋದಲ್ಲಿ 4 ಕಮೆಂಟ್. ಓಕೆ ಸರಿ, ಬಾಯ್ ಗಾಯ್ಸ್.